ಎಲ್ರಿಗೂ ನಮಸ್ಕಾರ. SNM ಎಡಿಟ್ ಬಾಕ್ಸ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಸತೀಶ್ ಅಂತ. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ಸ್ವಲ್ಪ ಕೆಲಸದ ಒತ್ತಡ, ಕೆಲಸ ಜಾಸ್ತಿ ಆಗೋಗಿದೆ. ಸೊ ಏನಪ್ಪ ಅಂತಂದರೆ, ಇಷ್ಟು ದಿನ ಬ್ಯುಸಿ ಇರೋದ್ರಿಂದ ನೋಡಿದಿರಲಿಲ್ಲ. ರೀಸೆಂಟಾಗಿ ತುಂಬ ಕಮೆಂಟ್ಸು ಮತ್ತು ಟೆಲಿಗ್ರಾಮಲ್ಲಿ ಮೆಸೇಜ್ಗಳನ್ನ ನೋಡಿದೆ. ತುಂಬ ಜನಕ್ಕೆ ಇನ್ಫೈನೈಟ್ ಪೇಂಟರ್ ಅಪ್ಲಿಕೇಶನ್ ಬರೆದಿರೋದು ಬ್ಯಾಕ್ಗ್ರೌಂಡ್ ಎರೇಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ತುಂಬ ಕಮೆಂಟ್ಸ್, ಅಂದರೆ ಕಾಮನ್ ಆಗಿರೋ ಕಮೆಂಟ್ಸಲ್ಲಿ ಸೆಕ್ಷನಲ್ಲಿ ಅದೇ ಇರೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಹೇಗೆ ಬ್ಯಾಕ್ಗ್ರೌಂಡ್ ಅರೇಂಜ್ ಮಾಡೋದು ಈಸಿಯಾಗಿ ಸಿಂಪಲ್ ಸ್ಟೆಪ್ ಇದೆ ಹೇಳ್ತೀನಿ. ಸೊ ಅದಕ್ಕೆ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಓಕೆನಾ. ಸೊ ಈ ಥರ ಒಂದು ಇನ್ಫೈನೈಟ್ ಪೇಂಟರ್ ಅಪ್ಲಿಕೇಶನ್ ಓಪನ್ ಮಾಡಿದಾಗ ಈ ಥರ ಒಂದು ಮೇನು ಪೇಜ್ ಇರುತ್ತೆ. ಸೊ ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋಸ್ ಇದೆ, ಬೇರೆ ವಿಡಿಯೋಸ್ನ ನೀವು ರೆಫರ್ ಮಾಡ್ಬೋದು, ಬ್ರಷ್ ಬಗ್ಗೆ, ಸೆಟ್ಟಿಂಗ್ಸ್ ಬಗ್ಗೆ ಎಲ್ಲ. ಸೊ ಇವತ್ತು ಅದ್ರ ಬಗ್ಗೆ ನಾನು ಹೇಳ್ಕೊಡೋಕ್ಕಾಗಲ್ಲ, ಯಾಕಂದರೆ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ಸೊ ಇಲ್ಲಿ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ನ ಸೆಲೆಕ್ಟ್ ಮಾಡಿ, ಸಿಂಪಲ್ಲು, ಓಕೆನಾ. ಒಂದು ಫಸ್ಟ್ ಪಾಯಿಂಟ್, ನಿಮ್ಗೆ ಯಾವ ಕಲರ್ ಬೇಕು. ಎಕ್ಸಾಂಪಲ್ ನಾನು ಇವಾಗ ಯೆಲ್ಲೋ ಕಲರ್ ತೊಗೋತೀನಿ ಅಂದ್ಕೊಳ್ಳಿ. ಸುಮ್ಮನೆ ಓಕೆ, ನನಗೆ ಬೇಕಿರೋ ಒಂದು ಬ್ರಷ್ ಸೆಲೆಕ್ಟ್ ಮಾಡ್ತೀನಿ. ಓಕೆನಾ, ಇಲ್ಲಿ ಭಾವನೆ ಅಂತ ಬರೋದೆ. ಇನ್ನೊಂದು ಬ್ಲ್ಯಾಕ್ ಚೇಂಜ್ ಮಾಡ್ತೀನಿ. ಭಾವನೆ ಮತ್ತು ಬಾಣಿಗೊಂದು ಎಲ್ಲಿದೆ ಅಂತ ಸಿಂಪಲ್ ಆಗಿ ಬರ್ತದೆ, ಓಕೆನಾ. ಇವಾಗ ಮೇನ್ ಸ್ಟೆಪ್ಪು ಹೇಗೆ ಸೇವ್ ಮಾಡೋದು ಅನ್ನೋದನ್ನ, ಓಕೆನಾ. ಇಲ್ಲಿ ಮೇಲ್ಗಡೆ 3 ಡಾಟ್ ಇದೆ. ಸೊ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಒಂದು ಆಪ್ಷನ್ ಇದೆ, 6ನೇ ಆಪ್ಷನ್ನು. ಎಕ್ಸ್ಪೋರ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು PNG, JPG, ವೆಬ್ ಪಿ, PSD, ಜಿಪ್ಪು, ಈ ಥರ ಡಿಫ್ರೆಂಟ್ ಫಾರ್ಮ್ಯಾಟ್ಸಲ್ಲಿ ಇದೆ. ಸೊ ಇಲ್ಲಿ ನೋಡ್ಬೋದು 2 ಆಪ್ಷನ್ ಇದೆ, ಬ್ಯಾಕ್ಗ್ರೌಂಡು ವಿತ್ ಬ್ಯಾಕ್ಗ್ರೌಂಡು, ಓಕೆನಾ. ನೀವು ಫಸ್ಟು PNG ಅಂತ ಸೆಲೆಕ್ಟ್ ಮಾಡಿ, ಓಕೆನಾ. ಕೆಳಗಡೆ ಬ್ಯಾಕ್ಗ್ರೌಂಡ್ ಎನೇಬಲ್ ಮಾಡ್ತಾ ಇದ್ದೀನಿ. ಸೊ ಬ್ಯಾಕ್ಗ್ರೌಂಡ್ ಆನ್ ಅಂದರೆ ಅದರ ಅರ್ಥ ನಿಮ್ಮ ಹಿಂದ್ಗಡೆ ಇರುವಂಥ ಒಂದು ವೈಟ್ ಕಲರ್ ಏನಿದೆಯಲ್ಲ ಬೋರ್ಡು, ನನ್ನ ಅಕ್ಷರಗಳಿಂದ ವೈಟ್ ಕಲರ್ ಬೋರ್ಡು, ಅದನ್ನು ಸೇರಿಸಿ ಸೇವ್ ಆಗುತ್ತೆ, ಓಕೆನಾ. ಎಕ್ಸಾಂಪಲ್ ಇವಾಗ ನೋಡಿ, ಅದನ್ನು ಆನ್ ಮಾಡಿದ್ದೀನಿ, ಎಕ್ಸ್ಪೋರ್ಟ್ ಅಂತ ಕೊಟ್ಟರೆ ಸೇವ್ ಆಯಿತು, ಓಕೆನಾ. ಮೇಲೆ ನೋಡ್ಬೋದು ಸೇವ್ ಟು ಪಿಕ್ಚರ್ ಫೋಲ್ಡರ್ಸ್ ಅಂತ. ಇನ್ನೊಂದು ಸೇವ್ ಮಾಡ್ತೀನಿ, ಎಕ್ಸ್ಪೋರ್ಟ್. ಈ ಫೋಟೋ ಹೇಗೆ ಸೇವ್ ಮಾಡ್ತೀನಿ ಅಂದರೆ, ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ತೀನಿ, ಓಕೆನಾ. ಇವಾಗ ಸೇವ್ ಮಾಡಿದೆ, ನೋಡ್ಬೋದು ಸೇವ್ ಟು ಪಿಕ್ಚರ್ ಫೋಲ್ಡರ್. 2 ಫೋಟೋ ಸೇವ್ ಮಾಡಿದ್ದೀನಿ, ನೆನ್ಪಿಟ್ಕೊಳ್ಳಿ. ಫಸ್ಟ್ ಒನ್ನು ವಿತ್ ಬ್ಯಾಕ್ಗ್ರೌಂಡು, ಸೆಕೆಂಡ್ ಒನ್ನು ವಿತೌಟ್ ಬ್ಯಾಕ್ಗ್ರೌಂಡ್. ಬಟನ್ನ ಆಫ್ ಮಾಡಿ, ಓಕೆನಾ. ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ನ ಓಪನ್ ಮಾಡಿ. ಪಿಕ್ಸೆಲ್ ಲ್ಯಾಬಲ್ಲಿ ಹೇಗೆ ಅನ್ನೋದನ್ನು ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ನ ಓಪನ್ ಮಾಡಿದ್ದೀನಿ. ಸೊ ರ್ಯಾಂಡಮ್ ಆಗಿ ಒಂದು ಫೋಟೋನ ಅಪ್ಲೋಡ್ ಮಾಡಿ, ಇಲ್ಲ ಅಂದರೆ ಇಲ್ಲಿ ಜಸ್ಟ್ ಕಲರು ಚೇಂಜ್ ಮಾಡಿ, ಓಕೆನಾ. ಇಲ್ಲಿ ಕೆಳಗಡೆ ಇಂಪೋರ್ಟ್ ಅಂತ ಒಂದು ಆಪ್ಷನ್ ಇದೆ, ಇಂಪೋರ್ಟ್ ಕ್ಲಿಕ್ ಮಾಡಿದ್ರೆ ಸೊ ಮೇಲೆ ನೋಡ್ಬೋದು ಇಲ್ಲಿ 2 ಫೋಟೋ ಬಂದಿದೆ. ಫಸ್ಟ್ ಒನ್ನು ಬ್ಯಾಕ್ಗ್ರೌಂಡ್ ಎನೇಬಲ್ ಮಾಡಿದ್ದು, ಸೆಕೆಂಡ್ ಒನ್ನು ಬ್ಯಾಕ್ಗ್ರೌಂಡ್ ಡಿಸೇಬಲ್ ಮಾಡಿದ್ದು, ಓಕೆನಾ. ಇದನ್ನ ಕ್ಲಿಕ್ ಮಾಡಿದೆ, ಓಕೆ. ಸೊ ಇದರಲ್ಲಿ ನೋಡ್ಬೋದು ನೀವು ಬ್ಯಾಕ್ಗ್ರೌಂಡು, ಆ ಬ್ಯಾಕ್ಗ್ರೌಂಡ್ ವೈಟ್ ಬ್ಯಾಕ್ಗ್ರೌಂಡ್ ಬಂದ್ಬಿಟ್ಟಿದೆ, ಓಕೆನಾ. ಮತ್ತೆ ಡಿಲೀಟ್ ಮಾಡ್ತೀನಿ, ಮತ್ತೆ ಇಂಪೋರ್ಟ್ಗೆ ಹೋಗಿ ಸೆಕೆಂಡ್ ಒನ್. ಸೊ ಇದರಲ್ಲಿ ನೋಡ್ಬೋದು ನೀವು ಬ್ಯಾಕ್ಗ್ರೌಂಡು ಇಲ್ಲದೆ ಬಂದ್ಬಿಟ್ಟಿದೆ, ಕ್ಲಿಯರಾಗಿ ನಿಮಗೆ ಬ್ಯಾಕ್ಗ್ರೌಂಡು ಕ್ಲಿಯರಾಗಿ ಬ್ಯಾಕ್ಗ್ರೌಂಡ್ ಹೋಗ್ಬಿಟ್ಟಿದೆ. ಸೊ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದು ತುಂಬ ಈಸಿ, ಓಕೆನಾ. ನೀವು ಅಲ್ಲಿ ಸೇವ್ ಮಾಡೋ ಟೈಮಲ್ಲಿ ಕ್ಲೀನಾಗಿ ಸೇವ್ ಮಾಡಿದ್ರೆ ನಿಮಗೆ ಆ ತಾಪತ್ರನೇ ಇರೋದಿಲ್ಲ. ಸಪೋಸ್ ನೀವು ವಿತ್ ಬ್ಯಾಕ್ಗ್ರೌಂಡ್ ಸೇವ್ ಮಾಡಿದರೆ, ಎಕ್ಸಾಂಪಲ್ ಈ ಥರ ನೀವು ಸೇವ್ ಮಾಡಿದರೆ, ಇದನ್ನು ಹೇಗಪ್ಪ ರಿಮೂವ್ ಮಾಡೋದು ಅಂದರೆ ಸಿಂಪಲ್, ಇದರಲ್ಲಿ ತುಂಬ ಸಿಂಪಲ್ ಸ್ಟೆಪ್ ಇದೆ. ಸೊ ಕೆಳಗಡೆ ನೀವು ಸ್ಕ್ರಾಲ್ ಮಾಡಿದ್ರೆ ನೋಡ್ತಿರ್ಬೋದು ಒಂದು ಆಪ್ಷನ್ ಇದೆ, ಇರೇಸ್ ಕಲರ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಎನೇಬಲ್ ಅಂತ ಕೊಟ್ಟರೆ ನೋಡ್ಬೋದು ನೀವು, ಜಸ್ಟ್ ಎನೇಬಲ್ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಬ್ಯಾಕ್ಗ್ರೌಂಡ್ ಹೋಗ್ತಾ ಇದೆ. ಇಲ್ಲಿ ಟೊಲರೆನ್ಸ್ ಅಂತ ಇದೆ. ಸೊ ಇದು ಟೊಲರೆನ್ಸ್ ಅಂದರೆ ಏನಪ್ಪ ಅಂತಂದರೆ ವೈಟ್ ಬ್ಯಾಕ್ಗ್ರೌಂಡ್ ಎಷ್ಟು ಹೋಗಬೇಕು ಅನ್ನೋದ್ರೆ ಟೊಲರೆನ್ಸ್, ಎಷ್ಟದು ಕಡಿಮೆ ಆಗಬೇಕು ಅದರ ಅದರದ್ದು ಥಿಕ್ನೆಸ್ ಅನ್ನೋದನ್ನು 0 ಕೊಟ್ಟರೆ ನೋಡ್ಬೋದು ನೀವು ಸುತ್ತಲೂ ವೈಟ್ ಕಾಣಿಸ್ತಾ ಇದೆ. ಅದನ್ನು ನೀವು ಜಾಸ್ತಿ ಮಾಡಿದಷ್ಟು ವೈಟು ಕಡಿಮೆ ಆಗುತ್ತಾ ಹೋಗುತ್ತೆ, ಓಕೆನಾ. ನೀವು ಯಾವಾಗಲೂ ಒಂದು 20-25 ಕೊಟ್ಟರೆ ಪಕ್ಕ ಬರುತ್ತೆ. ಸೊ ಇದಾಗ ನೀವು ಬ್ಯಾಕ್ಗ್ರೌಂಡ್ನ ಚೇಂಜ್ ಮಾಡಿದ್ರೆ ನಿಮಗೆ ಒಂದು ಕ್ವಾಲಿಟಿ ಸಿಗುತ್ತೆ ನೋಡಿ, ಸಿಂಪಲ್ ಇಷ್ಟೇ. ಇದನ್ನು ನೀವು ಸೇವ್ ಇಮೇಜ್ ಆಸ್ ಕೊಟ್ಟು ನಿಮ್ಗೆ ಯಾವ ಕ್ವಾಲಿಟಿ ಬೇಕು, ಹೈ, ಲೋ, ಮೀಡಿಯಮ್, ಅಲ್ಟ್ರಾ ಕೊಟ್ಟು ಸೇವ್ ಟು ಗ್ಯಾಲರಿ ಕೊಟ್ಟರೆ ಗ್ಯಾಲರಿಲಿ ಸೇವ್ ಆಗುತ್ತೆ. ತುಂಬ ಸಿಂಪಲ್. ಮತ್ತೊಮ್ಮೆ ಟ್ರೈ ಮಾಡಿ, ಖಂಡಿತ ಬರುತ್ತೆ, ಸಿಂಪಲ್ ಆಗಿದೆ.
ನಾನು ಪ್ರಿಫರ್ ಮಾಡೋದು ಏನಪ್ಪ ಅಂತಂದರೆ ಇನ್ಫೈನೈಟ್ ಪೇಂಟರ್ ಅಪ್ಲಿಕೇಶನಲ್ಲಿ ನೀವು ಎಕ್ಸ್ಪೋರ್ಟ್ ಮಾಡುವಾಗ ಎಕ್ಸಾಂಪಲ್ ನೋಡಿ, ಇಲ್ಲಿ ಎಕ್ಸ್ಪೋರ್ಟ್ ಮಾಡುವಾಗ ಕೆಳಗಡೆ ಬ್ಯಾಕ್ ಗ್ರೌಂಡ್ ಅಂತ ಒಂದೇನು ಬಟನ್ ಇದೆಯಲ್ಲ ಅದು ಆಫ್ ಆಗಿರಲಿ, ಅವಾಗ ಮಾತ್ರ ನಿಮ್ಮ ಬ್ಯಾಕ್ ಗ್ರೌಂಡು ಕ್ಲಿಯರ್ ಆಗಿ ಎರೇಸ್ ಆಗಿರುತ್ತೆ. ಸಪೋಸ್ ಆನ್ ವಿತ್ ಬ್ಯಾಕ್ ಗ್ರೌಂಡು ಬಂದ್ಬಿಡುತ್ತೆ. ಸೊ ಅವಾಗ ಆಫ್ ಮಾಡಿ ಸೇವ್ ಮಾಡ್ಕೊಂಡ್ರೆ ನಿಮಗೆ ಯಾವುದೇ ತೊಂದರೆ ಇರಲ್ಲ. ಸೊ ಇದಾಗಿತ್ತು ಸಿಂಪಲ್ ಆಗಿ ಹೇಗೆ ಬ್ಯಾಕ್ ಗ್ರೌಂಡ್ ಇಲ್ಲದೆ ಸೇವ್ ಮಾಡೋದು ಇನ್ಫೈನೈಟ್ ಪೇಂಟರ್ ಅಪ್ಲಿಕೇಶನಲ್ಲಿ ಅನ್ನೋದನ್ನ, ಮತ್ತೆ ಸಪೋಸ್ ಬ್ಯಾಕ್ ಗ್ರೌಂಡ್ ಇದ್ರೆ ಹೇಗೆ ಎರೇಸ್ ಮಾಡಬೇಕು ಇನ್ ಪಿಕ್ಸೆಲ್ ಲ್ಯಾಬಲ್ಲಿ ಅನ್ನೋದನ್ನ ಹೇಳಿದೆ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಫ್ರೀ ಮಾಡಿಕೊಂಡು ಮತ್ತೆ ವಿಡಿಯೋ ಮಾಡ್ತೀನಿ, ಬೇರೆ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಶುಭ ದಿನ. ಧನ್ಯವಾದಗಳು.